ಕನ್ನಡ ನಾಡು. ಇದು ಕನ್ನಡಿಗರ ನಾಡಿಮಿಡಿತ. ಅಂತೇಳಿ ನೀವು ಪ್ರೀತಿಯಿಂದ ನನಗೆ ಓಟ್ ಹಾಕಿ ಗೆಲ್ಲಿಸ್ತೀರಿ. ಭಾಳಷ್ಟು ಮಂದಿ ನನಗೆ ಕ್ಯಾನ್ವಾಸಿಂಗ್ ಬೇರೆ ಬೇರೆ ಏರಿಯಾದಾಗ ಹೋದಾಗ ಈ ಕಡೆ ಕಮ್ಮಿ ಬರ್ತಿದ್ದೆ, 1 ದಿವಸ 2 ದಿವಸ. ಆದರೂ ಕೂಡ ಒಂದೊಂದು ವಾರ್ಡ್ಗೆ 2,000 ಆಗಿರ್ಬೋದು, ಇನ್ನೊಂದು ಮಿಲ್ಲರ್ಪೇಟ್ ಅಂದರೆ ಒಂದು 5,000 ಮೆಜಾರಿಟಿ ಆಗಿರ್ಬೋದು. ಅಷ್ಟು ಅಭಿಮಾನ ತಾವೆಲ್ಲ ತೋರಿಸಿದ್ರಿ. ನೀವು ತೋರಿಸಿದಂಥ ಅಭಿಮಾನಕ್ಕೆ ಅಭಿವೃದ್ಧಿ ಮಾಡಿ ನಾನು ತೋರಿಸಿದ್ದೀನಿ. ಇನ್ನು ಬರುವಂಥ 1-2 ವರ್ಷದಲ್ಲಿ ನಮ್ಮ ಬಳ್ಳಾರಿ ಸುವರ್ಣ ಬಳ್ಳಾರಿಯಾಗಿ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಒಳ್ಳೆ ಬಳ್ಳಾರಿಯನ್ನು ಕಟ್ಟೋಣ ಅಂತ ಹೇಳ್ತಾ, ನಮ್ಮ ಪ್ರಸಾದ್ ಅವರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಪಕ್ಷಕ್ಕೋಸ್ಕರ ತಾವೆಲ್ಲ ಕಷ್ಟ ಬಿದ್ದು ಪಕ್ಷಕ್ಕೆ ಹೆಸರು ತರಬೇಕು, ತಾವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ತಮಗೆ ಸ್ಥಾನ ಕೊಡಿಸೋ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ ಅಂತ ಹೇಳ್ತಾ ನನ್ನ ಆಗಿರ್ಬೋದು. ಅವರಿಬ್ಬರ ಬಗ್ಗೆ ಹೇಳ್ಬೇಕು. ರಾಜಕಾರಣದಲ್ಲಿ ನಾನು ರಾಜಕೀಯಕ್ಕೆ ಹೆಜ್ಜೆ ಇಟ್ಟಾಗ ಯಾರು ನನ್ನಿಬ್ಬರ ಜೊತೆ ಇದ್ದಾರೆ ಅಂತಂದರೆ, ಒಂದು ನಮ್ಮ ಥಿಯೇಟರ್ ಶಿವ ಆಗಿರ್ಬೋದು, ಕಪ್ಪೆ ಶಿವ ಆಗಿರ್ಬೋದು, ಇನ್ನೊಬ್ಬ ರಾಖಿ ಆಗಿರ್ಬೋದು, ನಮ್ಮ ರಘು, ಇವ್ರು 4 ಜನನ ಕಟ್ಕೊಂಡು ನಾನು ಇವತ್ತು ಇಷ್ಟು ಸಾವಿರಾರು ಜನ ಅಭಿಮಾನ ಸಂಪಾದಿಸಿನ ಅಂತಂದರೆ ಈ 4 ಜನದಿಂದ ನಾನು ಸ್ಟಾರ್ಟ್ ಮಾಡಿದೆ ಅಂತ ಹೇಳಕ್ಕೆ ಇಚ್ಛೆ. ಯಾಕಂದರೆ ಅವ್ರು ಮಾಡಿದಂಥ ಸಹಕಾರ ಭರತ್ ರೆಡ್ಡಿಗೆ ಎಲ್ಲ ಬಂದಮೇಲೆ ಎಲ್ಲರೂ ಬರ್ತಾರೆ. ಭರತ್ ರೆಡ್ಡಿಗೆ ಏನು ಇಲ್ಲದ ದಿವಸ ಕೂಡ ನನ್ನ ಜೊತೆಗೆ ನಿಂತವ್ರು ಇವರೆಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಂಥ ಸ್ನೇಹಿತರು ಸಿಗ್ಬೇಕಂದ್ರೆ ನಾನು ಅದೃಷ್ಟವಂತ ಆಗಿದ್ದೀನಿ. ಅಂಥ ಅಣ್ಣ ತಮ್ಮರು ಸಿಗ್ಬೇಕಂದ್ರೆ ಪ್ರಸಾದು ಅದೃಷ್ಟವಂತ ಆಗಿದ್ದಾನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ಈ ಮಿಲ್ಲರ್ಪೇಟ್ ಭಾಗ ಆಗಿರ್ಬೋದು, ಪ್ರಸಾದ್ಗೆ ಏನೇ ಕಷ್ಟ ಆಗಿರ್ಬೋದು, ಪ್ರಸಾದ್ ಸ್ನೇಹಿತರಿಗಾಗಿರ್ಬೋದು, ಕುಟುಂಬ ಸದಸ್ಯರಿಗಾಗಿರ್ಬೋದು, ಏನೇ ಕಷ್ಟ ಆಗಿರ್ಬೋದು, ಅವರು ಮೊಟ್ಟ ಮೊದಲನೇದಾಗಿ ಅವನು ಫೋನ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಅವನ ಜೊತೆಗೆ ಯಾವತ್ತೂ ಇರ್ತೀನಿ ಅಂತ ಹೇಳಿ ಇವತ್ತು ನಾ ವೇದಿಕೆ ಮೂಲಕ ನೀವೆಲ್ಲ ಯುವಕರಿದ್ದೀರಿ. ಇವತ್ತು ಯುವಕರಂದರೆ ಈ ದೇಶ ಕಟ್ಟಬೇಕಾಗಿದ್ದೆಲ್ಲ ನೀವೇ, ನಮ್ಮಂಥವ್ರು ಸೇರಿದ್ರೆ ದೇಶ ಕಟ್ಟೋಕ್ಕಾಗೋದು. ಅಂಥದ್ದು ಇವತ್ತೇನು ಇಷ್ಟು ದಿನ ಏನು ನಡೆದೋಗಿದೆ ಅವೆಲ್ಲ ಬಿಟ್ಬಿಡಿ. ಇವತ್ತೊಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀರಿ. ನಮ್ಮ ಪಕ್ಷದಲ್ಲಿ ಭಾಳಷ್ಟು ಅವಕಾಶಗಳು ಸಿಗ್ತವೆ. ನಮ್ಮ CM ಆಗಿರ್ಬೋದು, DCM ಅವರಾಗಿರ್ಬೋದು, ಯುವಕರನ್ನ ಪಕ್ಷಕ್ಕೆ ತೊಗೊಂಬನ್ನಿ ಅಂತೇಳಿ ಭಾಳ ಸರಿ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಯುವಕರನ್ನ ಪಕ್ಷಕ್ಕೆ ತೊಗೊಂಬರ್ತಿದ್ದೀವಿ. ಇವತ್ತೇನೋ ಒತ್ತಡಗಳಿಂದ ಇನ್ನೊಬ್ಬರು ನಾನು ನಮ್ಮ ಪಕ್ಷದವ್ರಿಗೂ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಹೊಸ ನೀರು ನಮ್ಮ ಪಕ್ಷಕ್ಕೆ ಬಂದಾಗ ನಾವು ತಗೋಬೇಕು. ಯಾಕಂದರೆ ನಾವು ಪಕ್ಷ ಕಟ್ಟಬೇಕು, ನಮ್ಮ ಪಕ್ಷನ ಇನ್ನೂ ಬಲವಂತವಾಗಿ ಮಾಡ್ಕೋಬೇಕು. ಅವ್ರು ನಮ್ಮ ಸಿದ್ಧಾಂತಗಳು ನಂಬಿ ಭರತಣ್ಣ ಒಳ್ಳೆಯವನು, ಕಾಂಗ್ರೆಸ್ ಪಕ್ಷ ಒಳ್ಳೆಯದು, ನಾವೆಲ್ಲ ಬ್ಯಾಕ್ವರ್ಡು SC ST ಇಂಥವ್ರಿಗೆ ಬೇರೆಯವ್ರು ಎಷ್ಟು ಅನ್ಯಾಯಗಳು ಮಾಡ್ತಿದ್ದಾರೆ, ಆದರೆ ಕಾಂಗ್ರೆಸ್ ಪಕ್ಷ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬರ್ತಿದೆ ಅಂತೇಳಿ ಅವರೆಲ್ಲ ಇವತ್ತು ನನ್ನ ಸಿದ್ಧಾಂತಗಳು ನಂಬಿ, ನಮ್ಮ ಪಕ್ಷದ ಸಿದ್ಧಾಂತಗಳು ನಂಬಿ ಇವತ್ತೇನು ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಅವಾಗೆಲ್ಲ ಪ್ರಸಾದ್ ಅವರಿಗೆ ಧನ್ಯವಾದಗಳು ತಿಳಿಸೋಕೆ ಇಚ್ಛೆ ಪಡ್ತೀನಿ. ಶಾಸಕರಾದ ನಾರಾ ಭರತ್ ರೆಡ್ಡಿ ಸಾಹೇಬರಿಗೆ ಅವರು ಮಾತ್ರ ಬಂದಿದ್ದಾರೆ. ಸ್ಟಾರ್ಟಿಂಗ್ ಯಾರಿದ್ರು ಅವರು ಮಾತ್ರ, ದಯವಿಟ್ಟು ಒಂದು ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಮತ್ತೆ ನಮ್ಮ ನಾರಾ ಭರತ್ ರೆಡ್ಡಿ ಅಣ್ಣನವರು ಅಭಿಮಾನಿ, ಯಾಕಂದ್ರೆ ಈ ಶ್ರೀಮಂತರ ಕಾಲದಲ್ಲಿ ಭರತ್ ರೆಡ್ಡಿ ಅವರು ಇದ್ದಾರ. ಮತ್ತು ಇಲ್ಲಿ ಇನ್ನ ಬಹಳ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಅಂತ ಅವರು ಚಿಕ್ಕ ವಯಸ್ಸಿಂದ ಒಂದು ಕನಸನ್ನು ಕಟ್ಕೊಂಡಿದ್ದಾರ. ಆ ಕನಸು ಎಲ್ಲರ ನಿಮ್ಮ ಆಶೀರ್ವಾದ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.